ಈ ಸಂಭ್ರಮಾಚರಣೆ ನೋಡ್ತಾ ಇದ್ದೀವಿ. ಈ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಸೋತರು ತೊಡೆ ತಟ್ಟಿದ್ದಾರೆ ಬಂಗಾರು ಹನುಮಂತು, ಸಂಡೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ. ನೋಡಿ, ಸೋತ್ ಹೋಗಿದ್ದಾರೆ, ಆದ್ರೂ ಕೂಡ ತೊಡೆ ತಟ್ಟಿದ್ದಾರೆ. ಮತ್ತೆ ಬರ್ತೀನಿ, ಎದ್ದು ಫಿನಿಕ್ಸ್ ನಂತೆ ಎದ್ದು ಬರ್ತೀನಿ ಮುಂದಿನ ಚುನಾವಣೆಗೆ ಅಂತ ಹೇಳಿ ತೊಡೆ ತಟ್ಟಿದ್ದಾರೆ. ನೋಡಿ, ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸಂಡೂರು ಅಷ್ಟು ಸುಲಭದ ಕ್ಷೇತ್ರ ಆಗಿರಲಿಲ್ಲ ಬಿಜೆಪಿಗೆ, ಆದ್ರೂ ಕೂಡ ರೆಡ್ಡಿಗಾರು ಎಂಟ್ರಿಯಿಂದ ಎಲ್ಲೋ ಒಂದ್ ಕಡೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೇನೋ ಅಂತ ಹೇಳಿ ಎಲ್ಲ ಕಡೆ ಹೇಳಲಾಗ್ತಾ ಇತ್ತು. ಆದ್ರೆ ಅದು ಕೂಡ ಸುಳ್ಳಾಗಿದೆ. ಮತ್ತೊಮ್ಮೆ ಅಲ್ಲಿ ಕಾಂಗ್ರೆಸ್ ಅನ್ನ ಕೈ ಹಿಡಿದಿದ್ದಾರೆ ಅಲ್ಲಿನ ಮತದಾರ ಪ್ರಭುಗಳು. ಸರ್, ಏನ್ ಹೇಳ್ತೀರಿ? ಕಾಂಗ್ರೆಸ್ನ ಬಿಜೆಪಿಯ ಅಭ್ಯರ್ಥಿ ತೊಡೆ ತಟ್ಟಿದಾರಲ್ಲಿ. ಅಲ್ಲ, ಅದು ತೊಡೆ ತೊಟ್ಟೋದು ಅಂದ್ರೆ ಏನಕ್ಕೆ ಅಂದ್ರೆ ಅಲ್ಲಿ ಎದುರುಗಡೆ ಇರೋರು ಒಂದು ಕೆಣಕ್ತಾ ಇದಾರೆ. ಎದುರುಗಡೆ ಇದ್ದವ್ರು ಕೆಣಕ್ದಾಗ ನಾವು ಒಂದು ರಾಜಕೀಯ ಪಕ್ಷವಾಗಿ ನಾವು ಒಂದು ನಿಯತ್ತಿಂದ ಕೆಲಸ ಮಾಡಿದೀವಿ. ನಾವ್ ಯಾವ್ದು ಇಲ್ಲಿ ಯಾವ್ದು ಹಣದೊಳೆ ಹರಿಸಿಲ್ಲ ಅವ್ರ ತರ. ಯಾವ್ದೋ ಹಗರಣಗಳು ಮಾಡ್ಬಿಟ್ಟು ಅಲ್ಲಿಂದ ದುಡ್ಡು ತಗೊಂಡು ಇಲ್ಲಿ ಸುರಿದು ಚುನಾವಣೆ ಮಾಡಿಲ್ಲ ನಾವು. ಸೊ ನಿಯತ್ತಲ್ಲಿದ್ದಾಗ ಅದು ಕೋಪ ಬಂದಿದೆ, ಅದು ಆಕ್ಷನ್ ಗೆ ರಿಯಾಕ್ಷನ್ ಮಾಡಿದ್ದಾರೆ. ಬಿಜೆಪಿ ಅವರು ದುಡ್ಡೇ ಹಂಚಿಲ್ಲ ಪಾಪ ಅಲ್ವಾ? ನಾವು ಹಂಚಿಲ್ಲ ಸರ್, ಹಂಚಿಲ್ಲ. ಓಕೆ ಸರ್, ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಅದಾ ಇದು? ಈಗ ಯಾವುದೇ ಒಬ್ಬ ಸೈನಿಕ, ಒಬ್ಬ ಹೋರಾಟಗಾರ, ಒಬ್ಬ ಪತ್ರಕರ್ತ, ಕಡೆಗೆ ಪತ್ರಕರ್ತರನ್ನು ತಗೊಂತೀವಿ. ನಾವ್ ಎಲ್ಲೋ ಒಂದ್ ಕಡೆ ಪ್ರಿಡಿಕ್ಷನ್ ಅಲ್ಲಿ ಸೋದ್ಲಾಗ್ಬಿಡ್ತು ಅನ್ಬಿಟ್ಟು ನಾವು ಪತ್ರಕರ್ತರು ನೆಕ್ಸ್ಟ್ ಪ್ರಿಡಿಕ್ಟ್ ಮಾಡೋದ್ ನಿಲ್ಸಲ್ಲ, ಆಮೇಲೆ ಕೆಲಸಗಳನ್ನ ಮಾಡೋದ್ ನಿಲ್ಸಲ್ಲ. ಒಬ್ಬ ಹೋರಾಟಗಾರನು ಅಷ್ಟೇ, ಜೀವನದಲ್ಲಿ ತನ್ನ ಹೋರಾಟ ತನ್ನ ಕಟ್ಟ ಕಡೆಯ ಕ್ಷಣ ಮಣ್ಣಲ್ಲಿ ಮಣ್ಣಾಗೋವರೆಗೂ ಹೋರಾಟಗಾರನ ಛಲ ಆ ಹೋರಾಟಗಾರನಲ್ಲಿ ಇರ್ತದೆ. ಸೊ ಹಾಗಾಗಿ ರಾಜಕಾರಣದಲ್ಲಿ ಇವತ್ತು ಸೋತ್ರು ಕೂಡ ನೆಕ್ಸ್ಟ್ ಮತ್ತೆ ಕಮ್ ಬ್ಯಾಕ್ ಮಾಡ್ತೀವಿ. ನಾನು ನಿಮ್ಗೆ ಆಗ್ಲೇ ಒಂದು ಉದಾಹರಣೆ ಹೇಳಿದೆ, ದೇವೇಗೌಡರು ವಿಚಾರ. ದೇವೇಗೌಡರು ಈ ಇಳಿ ವಯಸ್ಸಲ್ಲೂ ಒಂದು ಮಾತು ಹೇಳ್ತಾರೆ, ಮತ್ತೆ ಫೀನಿಕ್ಸ್ ತರ ಧೂಳಿಂದ ಎದ್ದು ಬರ್ತೀನಿ ಅಂತ. ಸೊ ಅದು ಅವರಲ್ಲಿರುವಂತ ಒಂದು ಕೆಚ್ಚು ಮತ್ತೆ ಒಂದು ಛಲ, ಅದನ್ನ